ನಿಮ್ ಜೊತೆ ಏನಂದ್ರೆ ಇಷ್ಟೊತ್ತು ಏನ್ ಮಾತಾಡಿದೆ ಅದ್ ಏನೂ ಅಲ್ಲ, ನನ್ಗೊಂದು ಸಂದರ್ಶನ ಅಂತಾನು ಅನ್ಸ್ಲಿಲ್ಲ, ಏನೋ ಕಷ್ಟ ಸುಖ ಮಾತಾಡ್ತಾ ಕೂತಿದೀವಿ ಅಂತ ಅನಿಸ್ತು. ನಿಮ್ ಕೈ ತುಂಬಾ ಕೆಲಸ ಇನ್ನೂ ಕೂಡ ಜಾಸ್ತಿ ಆಗ್ಲಿ, ನಮ್ಮೆಲ್ಲರೂ ಕೂಡ ಇದೇ ರೀತಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸ್ತಾ ಇರಿ, ನೀವು ಕೂಡ ನಗ್ತಾ ಇರಿ, ನಿಮ್ಮ ಎಲ್ಲಾ ಕನಸುಗಳು ಕೂಡ ನನ್ಸಾಗ್ಲಿ. ನಿಮ್ಮ ಮನೆ ಕನ್ಸು ಅನ್ನುವಂಥದ್ದು ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕೂಡ ಏನೂ ಇರ್ಲಿಲ್ಲ, ಬಟ್ ಕನ್ಸಿತ್ತು ಅಂತ ಹೇಳಿದ್ರೆ ಅಷ್ಟೇ. ಈಗ ಆಲ್ರೆಡಿ ಅದು ಪ್ರಗತಿಯಲ್ಲಿ ಸಾಕ್ತಾ ಇದೆ. ಸೊ ಬಟ್ ನೆಕ್ಸ್ಟ್ ಇಂಟರ್ವ್ಯೂ ಬಂದಾಗ್ಲೂ ನಿಮ್ ಮದ್ವೆ ಯಾವಾಗ ಅಂತ ಮಾತ್ರ ಕೇಳ್ಬೇಡಿ. ನಾನೇ ಈಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನಮ್ ಗಿಚ್ಚಿಗಿಲಿ ಚಿಲ್ಲರು ಶಿವು ಎಲ್ರು ಮದ್ವೆ ಆಗ್ಬಿಟ್ಟವ್ರೆ. ಈಗ ಆ ಸ್ಟುಡಿಯೋಗೆ ಒಳಗೆ ಹೋಗಕ್ ಆಯ್ತಾ ಇಲ್ಲ. ಅಯ್ಯೋ, ಎಲ್ರು ಅದೇ ಅದೇ ಅಲ್ಲ, ಎಲ್ರು ಆದ್ರು ಹಬ್ಬ ಓಕೆ. ನಮಗ್ ಡಿಜೆ ಮ್ಯೂಸಿಕ್ ಮಾಡೋದು ಸೂರ್ಯನೂ ಆಗ್ಬಿಟ್ಟ. ಈಗ ಅವನು ಓಕೆ ರೀಸೆಂಟ್ ಆಗಿ ಆದ್ರು ಅವನು ನೋಡ್ದೆ ನೀವು ನಿಶುನು ಬಂದಿದ್ರು ಮದ್ವೆಗೆ, ನೀವು ಹೋಗಿದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಇವ್ರದ್ದು ಚಿಲ್ಲರ್ ಅವ್ರ ಮದ್ವೆಗೆ ಬಂದಿದ್ರು, ಚಿಲ್ಲರ್ ಅವ್ರ ಮದ್ವೆಗೆ, ಶಿವ ಮದ್ವೆಗೆ ಅವ್ರ ಫ್ರೆಂಡ್ಸ್ ಅಲ್ವಾ ಬರ್ತಾರೆ. ಚಿಲ್ಲರ್ ಅವ್ರ ಮದ್ವೆಗೆಲ್ಲ ಬಂದಿದ್ರು, ನಾವು ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ ಒಂದೇ ಟಿ ಎಲ್ಲರೂ ಟಿ ಮಾಡ್ಕೊಂಡು ಹೋಗಿದ್ದು ಬಂದಿದ್ದು. ಅದರಿಂದಾಗಿ ಈಗ ನನ್ಗೆ ಹೆಂಗಾಗಿದೆ ಅಂದ್ರೆ ಎಲ್ಲೂ ಓಡಾಡಕ್ ಆಗ್ತಾ ಇಲ್ಲ. ನಿಂದ್ಯಾವಾಗ ಅಂತಾರೆ. ನೆಕ್ಸ್ಟ್ ನಾನು ಸಂದರ್ಶನ ಬರೋದ್ರೊಳಗೆ ನಿಮ್ದು ಮದ್ವೆ ಆಗಿರತ್ತೆ ಅಂತ ಐ ನೋ. ಹುಡುಗಿ ಬಿಡ್ತಾರೆ, ಹುಡುಗಿ ಆಲ್ರೆಡಿ ಇವ್ರು ಹುಡ್ಕೊಂಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು, ಬಟ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ. ಏನೂ ಇಲ್ಲ. ತುಂಬು ಹೃದಯದ ಧನ್ಯವಾದಗಳು ರೋಸ್ ಅವರೇ. ಯಾಕೆಂದ್ರೆ ಯಾವಾಗ್ಲೂ ಮುಗಿಸ್ಬಿಡಿ ಅತ್ಲ, ಬೇಗ ಹೋಗ್ಬಿಡಿ ಅಂತನಾ? ನಾನೇ ಹೇಳಿಲ್ಲ ಇನ್ನ, ನೀವೇ ಧನ್ಯವಾದ ಹೇಳ್ತಿದ್ದೀರಾ. ಮುಗಿಸಿ ಕೇಳಿ ಬೇಗ. ಓಕೆ ಆಯ್ತು, ನಿಮ್ ಚಿಟ್ಟೆನ ಮಾತಾಡ್ಸಕ್ ಹೋಗ್ತೀನಿ. ಯಾರನ್ನ? ನಿಮ್ ಚಿಟ್ಟೆನ. ಯಾರು ಚಿಟ್ ಚಾಟ್ ಏನಾರ ಮಾಡ್ಕೊಳ್ಳಿ, ನಂಗೆ ಚಿಟ್ ಚಾಟ್ ಅಲ್ಲ, ಚಿಟ್ಟೆ ಅಂದೆ, ಸುಮ್ನೆ ಮಾತು ಮರೆಸ್ತೀರಾ. ಚಿಟ್ ಚಾಟ್ ಏನಾರ ಇನ್ನೇನು ಚಿಟ್ ಚಾಟ್ ಏನೋ ಮಾಡ್ಬೇಕು ಅಂತಿದ್ರ? ಅದೇ ನಿಮ್ ಚಿಟ್ಟೆನ ಚಿಟ್ ಚಾಟ್ ಮಾಡ್ತೀನಿ ಅಂದೆ. ಏನೋ ಮಾಡಿ, ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರಿ. ಸೊ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೀನಿ. ನಾವು ಯಾವಾಗಲೂ ನಗಿಸ್ತಾ ಇರ್ತೀವಿ, ನೀವು ನಗಕ್ಕೆ ರೆಡಿ ಆಗಿರಿ. ಆ್ಯಕ್ಚುಲಿ ನಾನು ಹೇಳೋದು ಯಾವಾಗಲೂ ನಗ್ಸೋನ್ ಮನಸ್ಸು ಯಾವಾಗಲೂ ಖುಷಿಯಾಗಿರ್ಬೇಕಂತೆ, ನಗೋರ್ ಮನಸ್ಸು ಯಾವಾಗಲೂ ಇನ್ನೂ ಖುಷಿಯಾಗಿರ್ಬೇಕಂತೆ. ಸೂಪರ್. ಸೊ ನಾನು ಯಾವಾಗಲೂ ಖುಷಿಯಾಗಿದ್ದಾಗಲೂ ನಾನು ನಗಿಸ್ತಾ ಇರ್ತೀನಿ. ಇದರಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜೋಕರ್ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ನನಗೆ ಇದು ಬೇಡ, ಯಾಕೆಂದರೆ ಒಂತಾವು ಒಬ್ರು ತೋರಿಸಿದ್ದು ಭಾಷೆ ಯಾವ್ದಾರ ಆಗಲಿ, ಭಾವನೆಗಳು ಒಂದೇ, ನಿಜ. ನಾನು ಸಿಲಿಲಲ್ಲಿ ಮಾಡ್ಬೇಕಾದ್ರೆ ಈ ಬೇಡಪ್ಪ, ನನಗೆ ಈ ಫೀಲ್ಡೇ ಬೇಡ, ನಾನು ಊರಿಗೆ ಹೊಟ್ಟೋಗ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ಒಬ್ರ ಹತ್ರ ಹೇಳಿದೆ. ಮನುಷ್ಯ ಬಂದ ಜೋಕರ್ದು ಒಂದು ಸೀನ್ ಕೊಟ್ಟರು, ತಗೋ ನೋಡು ಅಂತ. ಮೇಡಮ್ ಆ ಸೀನ್ ನೋಡಿದ್ಮೇಲೆ ಇನ್ನು ನಾನು ಊರ ಕಡೆ ಗಮನ ಮಾಡಬಾರ್ದು ಅನಿಸ್ತು. ಸೀನು ತಾಯಿ ಸತ್ತಿರ್ತಾರೆ, ನಿನ್ನ ಟೈಮ್ ಬರುತ್ತೆ, ನಿನ್ನ ನಗ್ಸ್ಲೇಬೇಕು. ತಾಯಿ ಸತ್ತಿರ್ತಾರೆ ಒಳಗೆ, ನಿನ್ನ ಟೈಮು ನಿನ್ನ ಟೈಮ್ ಈಗ ನಗ್ಸೋ ಟೈಮು. ನೀನು ಒಳಗೆ ಯಾರು ಸತ್ತಿದ್ರು, ತಾಯಿ ಸತ್ತಿದ್ರು, ನೀನು ನಗ್ಸೋ ಕಾರ್ಯ ಕೆಲಸ ನೀನು ಮಾಡಲೇಬೇಕು. ಸೊ ಹೊರಗೆ ಬಂದು ಒಂದು ಪಾರೋಲ್ ಹಿಡ್ಕೊಂಡು ಹಿಂಗೆ ಬಿಡ್ತಾರೆ, ಅಮ್ಮ ಅಂತ ಇರ್ತಾರೆ, ಹೊಟ್ಟೋಯ್ತಾರ ಅಂತ, ಅಮ್ಮ ಓದ್ಲು ಅಂತ. ಆ ಫೀಲ್ ನೋಡಿ ಅಪ್ಪ ಅನಿಸ್ಬಿಡ್ತು. ಸೊ ನೀವು ಅದೊಂದು ಬಿಟ್ಟಾಕ ನೀವೇ ನೋಡಿದ್ರು ಕಣ್ಣೀರು ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಅನ್ನಿಸ್ತು, ಇಲ್ಲ ಗುರು, ನಾನು ಏನೇ ಮಾಡಿದ್ರು ಜನರನ್ನ ನಗಿಸಿ ಅವ್ರ ಹತ್ರ ನಾನು, ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಸಬಾಸ್ಗಿರಿ ತಗೊಂಡಾಗಲೇ ನಾನು ಊರ ಕಡೆಗೆ ಹೋಗೋದು ಅಂತ ಫಿಕ್ಸ್ ಆದೆ. ಅದೇ ರೀತಿ ನಮ್ಮಲ್ಲಿ ಎಷ್ಟೇ ನೋವಿರಲಿ, ನಮ್ಮ ಸುತ್ತ ಯಾರೇ ಕಾಮಿಡಿ ಮಾಡೋರಲ್ಲಿ ಅವ್ರಲ್ಲಿ ಎಷ್ಟೇ ನೋವಿದ್ರು ಅದನ್ನ ಮರೆತು ನಿಮ್ಮನ್ನು ನಗಿಸ್ತಾರೆ. ಎಲ್ಲರನ್ನೂ ಪ್ರೀತಿಸಿ ಅಕ್ಸೆಪ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.